ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಂದಿಗುಂದ್ ಗ್ರಾಮದ ಶ್ರೀ ಸಿದ್ದೇಶ್ವರ್ ಕನ್ನಡ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ವಿಜಯಕುಮಾರ್ ಪಂಚಾಕ್ಷರಿ ಮಠ ಇವರು ಸತತ 33 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವುದರಿಂದ ಜುಲೈ 6ರಂದು ರವಿವಾರ ಮಧ್ಯಾಹ್ನ 2 ಗಂಟೆಗೆ ಶ್ರೀ ಸಿದ್ದೇಶ್ವರ್ ಸಾಂಸ್ಕೃತಿಕ ಭವನದಲ್ಲಿ ಅಭಿನಂದನಾ ಸಮಾರಂಭವು ಸಂಭ್ರಮದಿಂದ ಜರುಗಿತು. ಹಂದಿಗುಂದ್ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಶಿವಾನಂದ ಮಹಾಸ್ವಾಮೀಜಿ, ಚಿಮ್ಮಡ ವಿರಕ್ತ ಮಠದ ಪ್ರಭು ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಧಾರವಾಡ ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ಸಹ ನಿರ್ದೇಶಕರಾದ ಗಜಾನನ್ ಮನ್ನಿಕೇರಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ರಾಯಬಾಗ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್, ಹುಕ್ಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಸಭೆಯಲ್ಲಿ ಮಾತನಾಡಿದರು. ಮಹಾರಾಷ್ಟ್ರದ IAS ಹಿರಿಯ ಅಧಿಕಾರಿ DIG ಡಾಕ್ಟರ್ ಬಸವರಾಜ್ ತೇಲಿ, ಬೈಲಹೊಂಗಲ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ಜರ್ಮನ್ ದೇಶದಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಶೈಲ್ ಚಿನಗುಂಡಿ, ಪತ್ರಕರ್ತರಾದ ಶಿವಲಿಂಗ್ ಸಿದ್ನಾಳ್ ಅವರು ಮಾತನಾಡಿದರು. ಈಗ ಹಂದಿಗುಂದ್ ಊರಿಗೆ ತಾವು ಎದಕ್ಕೆ ಬಂದಿರಿ, ಏನು ಕಾರ್ಯಕ್ರಮ ಅನ್ನೋದ್ರ ಬದಲು ತಾವು ಒಂದೆರಡು ಮಾತು. 30/6/2025 ನಮ್ಮ ಹಂದಿಗುಂದ್ ಊರಿನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ VP ಮಠ ಗುರುಗಳು ಸೇವಾನಿವೃತ್ತರಾದರು. ಅವರ ಒಂದು ಕಾರ್ಯ ಹಿಂದಿನ 33 ವರ್ಷದಲ್ಲಿ ಅವರು ಮಾಡಿರುವಂಥ ಒಂದು ಕಾರ್ಯವನ್ನು ಗುರುತಿಸಿ ಎಲ್ಲ 33 ವರ್ಷದಲ್ಲಿ ಈ ಶಾಲೆಯಿಂದ ಶಿಕ್ಷಕ ವೃತ್ತಿಯಿಂದ ಏನು ಒಂದು ಶಿಕ್ಷಣವನ್ನು ಪಡೆದಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಅವರನ್ನು ಗೌರವಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿಕೊಂಡರು. ಆ ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅದೇ ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿದ್ದೀನಿ. ಈ ಕಾರ್ಯಕ್ರಮ ಏನು ತೋರಿಸ್ತದೆ ಅಂದರೆ, ಶಿಕ್ಷಕರು ಅವರ 33 ವರ್ಷದಲ್ಲಿ ಏನು ಒಂದು ಕಾರ್ಯವನ್ನು ಮಾಡಿದ್ದಾರೆ ಆ ಕಾರ್ಯದ ಯಶಸ್ಸು ಇವತ್ತಿನ ಈ ಕಾರ್ಯಕ್ರಮ ತೋರಿಸ್ತದೆ ಅಂತ ನನ್ನ ಒಂದು ಬಯಕೆ. ಹಾಗೂ ಹಂದಿಗುಂದ ಗ್ರಾಮದ ಸಮಸ್ತ ನಾಗರಿಕರು, ವಿದ್ಯಾರ್ಥಿಗಳು ಮಾತ್ರವಲ್ಲ ಸಮಸ್ತ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದು ಮಠ ಗುರುಗಳ ಅವರ ಏನು ಸ್ವಭಾವ ಇದೆ ಆ ಸ್ವಭಾವ ಕೂಡ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಈ ಥರ ಕಾರ್ಯಕ್ರಮ ಈ ಹಿಂದೆನೂ ಎಲ್ಲೂ ಆಗಿರಲಿಕ್ಕಿಲ್ಲ, ಈ ಮುಂದೆನೂ ಆಗೋದು ಕಷ್ಟ ಅಂತ ನನಗೆ ಅನಿಸ್ತದೆ. ಈ ಕಾರ್ಯಕ್ರಮಕ್ಕೆ ಈ ಮಾಧ್ಯಮ ಪ್ರತಿನಿಧಿಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಕವರ್ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಮ್ಮ ಈ ಹಂದಿಗುಂದ್ ಊರಿನ ವತಿಯಿಂದ ಧನ್ಯವಾದಗಳು ಸಲ್ಲಿಸೋಣ. ಸರ್, ಇನ್ನೊಂದು ಲಾಸ್ಟ್, ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ಇವತ್ತಿನ ಬೆಳವಣಿಗೆಗಳು, ಸೈಬರ್ ಕ್ರಾಂತಿಗಳು ಏನೇನು ಆಗ್ತಾ ಇದ್ದಾವೆ ಅದು 1 ನಿಮಿಷನಾಗ ಹೇಳ್ಬಿಡ್ತೀನಿ. ಈ ಕಾರ್ಯಕ್ರಮ ಬಗ್ಗೆ ವಿಚಾರಿಸಿದ್ರೆ ಅಥವಾ ಇಲ್ಲ, ಅದನ್ನು ಇದು ವಿದ್ಯಾರ್ಥಿಗಳಿಗೆ ಸಂದೇಶ ಏನಂದರೆ, ಈ ಕಾರ್ಯಕ್ರಮದಿಂದ ಅವರು ಬಹಳಷ್ಟು ಕಲಿಯುವಂಥದ್ದು ಈ ಕಾರ್ಯಕ್ರಮದಲ್ಲಿ ಇವತ್ತು ಆಗಿದೆ. ಅದಕ್ಕೆ ಒಂದು ಶಿಕ್ಷಕರ ಒಂದು ಸಕ್ಸಸ್ ಏನಿದೆ ಅದು ಇವತ್ತೇನು ಕಾಣಿದೆ, ಆ ಸಕ್ಸಸ್ಸನ್ನು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಶಿಕ್ಷಣದ ಈ ಮುಂದಿನ ದಾರಿಯಲ್ಲಿ ಅವರು ತಮ್ಮ ಒಂದು ಅಳವಡಿಸ್ಕೊಳ್ಬೇಕು ಅಂತ ನಾನು ಇಲ್ಲಿ ಹೇಳಲಿಚ್ಛಿಸ್ತೇನೆ. ಮತ್ತು ಇವತ್ತಿನ ಈ ಸಮಯದಲ್ಲಿ ಶಿಕ್ಷಣ ಅತ್ಯಂತ ಮಹತ್ವ ಇದೆ. ಶಿಕ್ಷಣ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅವರು ನಿಜವಾಗಲೂ ಮುಂದೆ ಸಕ್ಸಸ್ಸನ್ನು ಹೊಂದ್ತಾರೆ. ಹಾಗೂ ಆ ಥರದ ಒಂದು ಸಕ್ಸಸ್ಸಿಗೆ ಮಠ ಗುರುಗಳಂಥ ಅನೇಕ ಶಿಕ್ಷಕರು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ನಾನು ಇವತ್ತಿನ ವಿದ್ಯಾರ್ಥಿಗಳಿಗೆ ಹೇಳಿಕೆ ಬಯಸ್ತೇನೆ. ಹಾಗೂ ಶಿಕ್ಷಕರನ್ನು ಯಾವಾಗಲೂ ಗೌರವಿಸಬೇಕು ಅನ್ನೋದು ಇವತ್ತಿನ ಈ ಕಾರ್ಯಕ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ಕಲಿತುಕೊಳ್ಳಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಏನು ಸರ್? ನಾನು ಡಾಕ್ಟರ್ ಬಸವರಾಜ್ ತೇಲಿ, ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ DIG ಅಂತ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಸರ್, ಇವತ್ತು ಹಂದಿಗುಂದ್ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ, ಅದರಲ್ಲಿ ತಾವು ಭಾಗಿಯಾಗಿದ್ದೀರಿ. ಅದು ಏನು ಕಾರ್ಯಕ್ರಮ ಸರ್? ಸರ್, ನಾನು ಯೋಗೇಶ್ ಕಾನಗೌಡ ಅಂತೇಳಿ PSI ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. 2004-05 ಬ್ಯಾಚ್ ನಾನು SVSK ಹೈಸ್ಕೂಲ್ನಾಗ ಓದಿದ್ದು. ಇವತ್ತು ನಮಗೆ ಹೆಡ್ ಮಾಸ್ಟರ್ ಇದ್ದರು VP ಮಠ ಸಾಹೇಬರು ಸರ್. ಅವರು ಇವತ್ತು ರಿಟೈರ್ಡ್ ಆದರು ಜೂನ್ 30ಕ್ಕೆ. ಅವತ್ತಿಗೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದವರೆಲ್ಲ ಸೇರಿ ಒಂದು ಬೀಳ್ಕೊಡು ಸಮಾರಂಭ ಅದ್ದೂರಿಯಾಗಿ ಮಾಡೋಣ ಅಂಥೇಳಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಏನಂದರೆ, ಎಲ್ಲ ಶಿಕ್ಷಕರಿಗೆ ಇದೊಂದು ಪ್ರೇರಣೆ ಆಗಬೇಕು. ಯಾಕಂದರೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಯಾವ ಥರ ಒಬ್ಬ ಶಿಕ್ಷಕ ಉಳಿತಾನೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ನಿದರ್ಶನ ಸರ್. ಇದು ಈ ನಿವೃತ್ತ ಆಗಿರ್ತಕ್ಕಂಥ ಗುರುಗಳ ಬಗ್ಗೆ ಅಂದರೆ VP ಮಠ ಸರ್ ಬಗ್ಗೆ ತಾವೇನು ಹೇಳ ಬಯಸ್ತೀರಿ ಸರ್? VP
ಮಠ ಗುರುಗಳು ಹೆಂಗಂದ್ರೆ ಸರ್ ಅವರು ಒಬ್ಬ ನ್ಯಾಯಾಧೀಶನು ಅವ್ರ ಥರ ಈ ನೀತಿ ಸಂಹಿತೆ ಪಾಲನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಊರಾಗ ಯಾವುದೋ ಫಂಕ್ಷನ್ ಇರಲಿ, ಜಾತ್ರೆ ಇರಲಿ, ಎಲ್ಲೂ ಬಂದು ಎಲ್ಲೂ ಊಟ ಮಾಡಿ ನಿಂತವ್ರಲ್ಲ ಅವ್ರದ್ದು ಒಂದು ಶಿಕ್ಷಕ ವೃತ್ತಿಗೆ ಅವರು 100% ಅಲ್ಲ 200% ಕೊಟ್ಟ ಎಲ್ಲರಿಗೂ ಬರೀ ನೈತಿಕತೆ ಮೌಲ್ಯ ಏನು ಲೈಫ್ನಾಗ ಯಾವ ಥರ ಇರಬೇಕು ಮತ್ತು ತಮ್ಮ ಎಜುಕೇಷನ್ ಯಾವ ಥರ ಕೊಡ್ಬೋದು ಮಕ್ಕಳಿಗೆ ಯಾವ ಥರ ಸ್ಟ್ರಿಕ್ಟ್ ಇಟ್ಟಿದ್ರು, ಅವ್ರು ಯಾವ ಥರ ಇಟ್ಟಿದ್ರು ಅಂದ್ರೆ ನಾವೆಲ್ಲ ಅವರು ಅಲ್ಲಿ ಶಿವನಿಗಪ್ಪನ ಗದ್ಗೀತಕ್ಕೆ ಅವ್ರ ಬೈಕ್ ಕಾಣಿಸಿದ್ರೆ ನಾವೆಲ್ಲ ಓಡಿ ಹೋಗಿ ಬಿಡ್ತಿದ್ವಿ ಸರ್ ಒಳಗೆ. ಅಂದ್ರೆ ಆ ಥರ ಇತ್ತು ಅವ್ರದ್ದು ಗತ್ತ. ಮತ್ತು ಅವ್ರು ಬರೀ ನೋಡ್ರೆ ಹೆದರ್ತಿದ್ವಿ, ಅವ್ರೇನು ಯಾವಾಗ ಯಾರನ್ನ ಹೊಡೆದಿಲ್ಲ ಕರ್ರಿ. ತಮ್ಮ ಹೆಸರೇನು ಸರ್? ತಮ್ಮ ಹೆಸರು ಕಾನಗೌಡ ಅಂತೇಳಿ ಸರ್, PSI ಅದನ್ನು ಬೆಂಗಳೂರಿನಾಗ. ಸರ್ ತಮ್ಮ ಹೆಸರು ಏನ್ರಿ ಮತ್ತು ತಾವು ಎಲ್ಲಿ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ? ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ಚಿರುಗುಂಡಿ ಅಂತ. ನಾನು ಸದ್ಯದಲ್ಲೇ ಈಗ ಜರ್ಮನಿಯಲ್ಲಿ ಪ್ರಾಡಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರೋದು. ಈಗ ನಾನು ನಮ್ಮ ಗುರುಗಳ ಒಂದು 33 ವರ್ಷ ಆದ ನಂತರ ಅವರ ಒಂದು ವೃತ್ತಿ ನಿವೃತ್ತಿ ಆಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಸಮಾರಂಭದಲ್ಲಿ ಆಗೋಕ್ಕೆ ನಾನು ಬರ್ತಾ ಇದ್ದೀನಿ. ಎಲ್ಲಿಂದ ಬಂದಿದ್ದೀರಿ ಸರ್ ನೀವು ಈ ಕಾರ್ಯಕ್ರಮ ಭಾಗಿಯಾಗಾಕ? ನಾನು ಜರ್ಮನಿಯಿಂದ ಬರೋದು ಮತ್ತು ನಮ್ಮ ಒಂದು ಗುರುಗಳ ಆಶೀರ್ವಾದ ಮತ್ತೆ ಕೊಡಲಿಕ್ಕೆ ನಾನು ಒಂದು ಈ ಸಮಾರಂಭದಲ್ಲಿ ನಿಮ್ಮ ಗುರುಗಳ ಹೆಸರು ಏನ್ರು? ಅವರ ಅಭಿನಂದನೆ ಕಾರ್ಯಕ್ರಮ ಎಷ್ಟನೇದು ಸರ್ ಇದು? ನಮ್ಮ ಗುರುಗಳ ಹೆಸರು ಗೌರವಾನ್ವಿತ ಶ್ರೀ ವಿ.ಪಿ. ಮಠ ಗುರುಗಳು. ಇದು ಅವರ ಅಭಿನಂದನೆ ಕಾರ್ಯಕ್ರಮ ಬಹುಶಃ ಇದು ಮೊದಲನೇದಾಗಿರಬೇಕು. ಯಾಕಂದರೆ ಈಗ ಒಂದು ಸಮಾರಂಭವನ್ನು ನಾವು ಮಾಡದೇ ಇರೋ ಕಾರಣ. ಎಷ್ಟು ವರ್ಷ ಸೇವೆ ಸಲ್ಲಿಸಿ ಅವರು ನಿವೃತ್ತಿ ಆದರು ಸರ್? ನಮ್ಮ ಗುರುಗಳು ಶ್ರೀ ಗೌರವಾನ್ವಿತ ಶ್ರೀ ವಿ.ಪಿ. ಮಠ ಗುರುಗಳು ಸತತವಾಗಿ ನಿರಂತರವಾಗಿ 33 ವರ್ಷಗಳ ಕಾಲ ಒಂದು ಸೇವೆಯನ್ನು ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಅವರು ಸದ್ಯ ನಿವೃತ್ತಿ ಆಗ್ತಾರೆ. ಸರ್ ತಮ್ಮ ಗುರುಗಳ ನಿವೃತ್ತಿ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ರಿ, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಇಂಥ ಒಂದು ಈ ಜನ್ಮದಲ್ಲಿ ಇಟ್ಟುಕೊಂಡಾಗ ಇಂಥ ಒಂದು ಪುಣ್ಯದ ಒಂದು ಏನು ಅಂತಾರೆ ಒಂದು ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ನಾವು ಸ್ವದೇಶದಲ್ಲ, ನಾವು ವಿದೇಶದಿಂದ ಬರ್ತಾ ಇದ್ದೀನಿ. ಅದೊಂದು ದೊಡ್ಡ ಹೆಮ್ಮೆ. ಯಾಕಂದರೆ ನಾವು ಗುರುಗಳ ಕೈಯಲ್ಲಿ ಕಲ್ತಂಥವು ಒಬ್ಬ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಅವರ ಒಂದು ನಿವೃತ್ತಿಯ ಒಂದು ಸಮಾರಂಭಕ್ಕೆ ಅಲ್ಲಿಂದ ಮತ್ತೆ ಅವರಿಗೆ ಬಂದು ಅವ್ರಿಗೆ ಗೌರವ ನಮ್ಮನ್ನು ಕೊಟ್ಟಂದರೆ ನನಗೆ ಎಷ್ಟು ಒಂದು ತೃಪ್ತಿ ಆಗ್ಬೋದು. ತಮ್ಮ ಹೆಸರೇನು? ತಾವು ಎಲ್ಲಿದ್ದೀರಿ ಈಗ? ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ಚಿರುಗುಂಡಿ. ಈಗ ಸದ್ಯ ನಾವಿರೋದು ಜರ್ಮನಿಯ ಒಂದು ಫ್ರಾಗ್ಬರ್ಗ್ ಅಂತ ಆ ಸಿಟಿಯಲ್ಲಿ. ಥ್ಯಾಂಕ್ ಯು ಸರ್. ಜುಲೈ 6ರಂದು ಮುಂಜಾನೆ 8 ಗಂಟೆಗೆ ಶ್ರೀ ಸಿದ್ದೇಶ್ವರ್ ಕನ್ನಡ ಪ್ರೌಢಶಾಲೆ ಆವರಣದಲ್ಲಿ 9 ಗಂಟೆಗೆ ನಿವೃತ್ತ ಆದರ್ಶ ಗುರುಗಳಾದ ವಿಜಯಕುಮಾರ್ ಮಠ್ ಅವರಿಗೆ ಗೌರವಪೂರ್ವಕವಾಗಿ ಸಾರೋಟದಲ್ಲಿ ಭವ್ಯ ಮೆರವಣಿಗೆಯು ಶ್ರೀ ಸಿದ್ದೇಶ್ವರ್ ಕನ್ನಡ ಪ್ರೌಢಶಾಲೆಯಿಂದ ಶ್ರೀ ಸಿದ್ದೇಶ್ವರ್ ಸಾಂಸ್ಕೃತಿಕ ಭವನದವರೆಗೆ ಬೆಳ್ಳಿಯ ರಥದಲ್ಲಿ ಮೈಸೂರು ಗೊಂಬೆ ಕುಣಿತ, ಡೊಳ್ಳಿನ ಕೈಪಟ್ಟುದೊಂದಿಗೆ ಭವ್ಯ ಮೆರವಣಿಗೆ ಜರುಗಿತು. ನಮಸ್ಕಾರ ಸರ್. ನಮಸ್ಕಾರ. ಮೆರವಣಿಗೆಯ ಮಧ್ಯದಲ್ಲಿ ಶ್ರೀ ವಿ.ಪಿ. ಮಠ್ ಮಾರ್ಗ ನಾಮಫಲಕದ ಉದ್ಘಾಟನೆ ನೆರವೇರಿತು. ಮಧ್ಯಾಹ್ನ 2 ಗಂಟೆಗೆ ಶ್ರೀ ಸಿದ್ದೇಶ್ವರ ಪ್ರಸಾದ ನಿಲಯದಲ್ಲಿ ಪ್ರೀತಿಯ ಭೋಜನ ನೆರವೇರಿತು. ಮಧ್ಯಾಹ್ನ 3ರಿಂದ ಸಂಜೆ 6ರವರೆಗೆ ಹಳೆಯ ವಿದ್ಯಾರ್ಥಿಗಳ ಪ್ರತಿ ಬ್ಯಾಚ್ನಿಂದ ಪುಷ್ಪ ನಮನ ಹಾಗೂ ಗುರು ಹಿರಿಯರಿಂದ, ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಹಾಗೂ ಗ್ರಾಮಸ್ಥರಿಂದ ಆದರ್ಶ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವಿಜಯಕುಮಾರ್ ಮಠ್ ಗುರುಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಉತ್ತಮ್ ವಾಂಗ್ಮಿ, ಸತೀಶ್ ಬಂದಿ ಹಾಗೂ ಶ್ರೀಮತಿ ಛಾಯಾ ಕುಲಕರ್ಣಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಶಿವಾಜಿ ಮೇತ್ರಿ, ವಾಯ್ಸ್ ಆಫ್ ಎನುಗ್ರಾಮ್, ರಾಯಬಾಗ್.